50 HP ಮೇಲ್ಪಟ್ಟ ಟ್ರ್ಯಾಕ್ಟರ್ಗಳು ತಗೊಂಡ್ರೆ ಒಳ್ಳೇದು. ನಿಮ್ಮ ಅಡಿಕೆ ತೋಟಕ್ಕೆ ಯಾವ ಟ್ರ್ಯಾಕ್ಟರ್ ಸೂಕ್ತ ಅಂತ ನೋಡೋದಾದ್ರೆ ನೋಡಿ, ಹಾಗೆ ಟ್ರ್ಯಾಕ್ಟರ್ ತಗೊಳಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಯಾವ ಕಂಪ್ನಿ ಟ್ರ್ಯಾಕ್ಟರ್ ತಗೊಳೋದು ಒಳ್ಳೇದು, ಹಾಗೆ ಟ್ರಾಲಿ ಪರ್ಪಸ್ ಯಾವ ಟ್ರ್ಯಾಕ್ಟರ್ ತಗೊಳೋದು ಬೆಸ್ಟ್ ಅಂತ ನೋಡಿ. ಟ್ರ್ಯಾಕ್ಟರ್ ಅಲ್ಲಿ ಬಂದ್ಬಿಟ್ಟು ನೀವು 3 ತರ ಕೆಲಸ ಮಾಡಬಹುದು. ಅಡಿಕೆ ಬಂದ್ಬಿಟ್ಟು 8 ಅಡಿ ಇತ್ತು ಅಂತ ಅನ್ಕೊಳ್ಳಿ. ಇವಾಗ ನೀವು 4.5 ಅಡಿಯಿಂದ 5 ಅಡಿ ಟ್ರ್ಯಾಕ್ಟರ್ಗಳನ್ನ ತಗೋಬೇಕಾಗುತ್ತೆ. ಉದಾಹರಣೆಗೆ ಈಗ ನಮಸ್ಕಾರ, ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವಿವತ್ತು ನೋಡಿ ಟ್ರ್ಯಾಕ್ಟರ್ ತಗೊಳಕ್ಕಿಂತ ಮುಂಚೆ ಗಮನಿಸಬೇಕಾಗಿದ್ದ ವಿಷಯಗಳ ಬಗ್ಗೆ ಮಾತಾಡೋಣ. ನೋಡಿ, ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಯಾವ ಟ್ರ್ಯಾಕ್ಟರ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋ ಮಾಹಿತಿ ಸಿಗುತ್ತೆ. ನೋಡಿ, ನೀವು ಟ್ರ್ಯಾಕ್ಟರ್ನ ತಗೊಳಕ್ಕಿಂತ ಮುಂಚೆ ಯಾವ ಕೆಲಸಕ್ಕೆ ಟ್ರ್ಯಾಕ್ಟರ್ನ ಬಳಸ್ತೀರಾ ಅನ್ನೋ ವಿಚಾರನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ, ಟ್ರ್ಯಾಕ್ಟರ್ ಅಲ್ಲಿ ಬಂದ್ಬಿಟ್ಟು ನೀವು 3 ತರ ಕೆಲಸ ಮಾಡ್ಬೋದು. ಒಂದು ಬಂದ್ಬಿಟ್ಟು ನೀವು ಕೃಷಿ ಕೆಲಸ ಮಾಡ್ಕೋಬಹುದು, ಎರಡನೇದು ಬಂದ್ಬಿಟ್ಟು ನೀವು ತೋಟಗಾರಿಕೆಗೆ ಬಳಸ್ಬೋದು, ಮೂರನೇದು ಬಂದ್ಬಿಟ್ಟು ನಿಮಗೆ ಸಾರಿಗೆ ಅಂದ್ರೆ ಟ್ರಾಲಿ ಪರ್ಪಸ್ಗೆ ಟ್ರ್ಯಾಕ್ಟರ್ಗಳನ್ನ ಬಳಸ್ಬೋದು. ಈ ಕೃಷಿ ಕೆಲಸಕ್ಕೆ ಯಾವ ಟ್ರ್ಯಾಕ್ಟರ್ ಸೂಕ್ತ ಅಂತ ಕೇಳಿದ್ರೆ ನೋಡಿ, ಯಾವ ಇಂಪ್ಲಿಮೆಂಟ್ಸ್ ನ ಯೂಸ್ ಮಾಡ್ತೀರಾ ಅಂತ ನೋಡೋದಾದ್ರೆ ನೋಡಿ, ಈಗ ನಾರ್ಮಲ್ ಆಗಿ ಬಂದ್ಬಿಟ್ಟು 5 ನೇಗ್ಲು, ಕಲ್ಟಿವೇಟ್ರು, ಕುಂಟೆ, ಕೂರ್ಗೆ, ರೋಟಾವೇಟ್ರು ಈ ತರ ಇಂಪ್ಲಿಮೆಂಟ್ಸ್ ನ ನಾರ್ಮಲ್ ಆಗಿ ಯೂಸ್ ಮಾಡ್ತೀರಾ ಅಂತಂದ್ರೆ ನಿಮಗೆ 39 HP ಇಂದ 45 HP ತನಕ ಟ್ರ್ಯಾಕ್ಟರ್ಗಳು ಸಾಕಾಗುತ್ತೆ. ಮತ್ತೆ ಈ ಟ್ರ್ಯಾಕ್ಟರ್ಗಳು ಬಂದ್ಬಿಟ್ಟು ಡೀಸೆಲ್ ಅವರೇಜು 3.5 ಲೀಟ್ರಿಂದ 4 ಲೀಟ್ರು ಕುಡಿತಾವೆ. ಹಂಗಾಗಿ ಈ ಟ್ರ್ಯಾಕ್ಟರ್ಗಳು ಒಳ್ಳೇದು. ಇಲ್ಲ ನೀವು ಹೆವಿಯಾಗಿ ಯೂಸ್ ಮಾಡ್ತೀರಾ, ಸ್ವಲ್ಪ ಸಿಂಗಲ್ ನೇಗ್ಲು, ಪಲ್ಟಿ ನೇಗ್ಲು, 7 ಫೀಟಿನ ರೋಟಾವೇಟ್ರುಗಳು ಈ ಥರ ಯೂಸ್ ಮಾಡ್ತೀರಾ ಅಂತಂದರೆ ನೀವು ಸ್ವಲ್ಪ 45 HP ಇಂದ 50 HP ಟ್ರ್ಯಾಕ್ಟರ್ಗಳನ್ನ ತಗೊಳೋದು ಒಳ್ಳೇದು. ಮತ್ತು ಅವು ಬಂದ್ಬಿಟ್ಟು ಡೀಸೆಲ್ ಅವರೇಜ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ, ಅಂದರೆ ಒಂದು 4.5 ಇಂದ 5 ಲೀಟ್ರು 5.5 ಲೀಟ್ರು ಕೂಡ ಕುಡಿತವೆ. ಹಾಗಾಗಿ ನೀವು 45 HP ಇಂದ 50 HP ಟ್ರ್ಯಾಕ್ಟರ್ಗಳನ್ನ ತಗೊಳೋದು ಕೂಡ ಒಳ್ಳೇದು, ಹೆವಿಯಾಗಿ ಯೂಸ್ ಮಾಡ್ತೀರಾ ಅಂತಂದರೆ. ಈಗ ತೋಟಗಾರಿಕೆ ಕೆಲಸದ ಬಗ್ಗೆ ನೋಡೋದಾದ್ರೆ ನೋಡಿ, ತೋಟಗಾರಿಕೆಯಲ್ಲಿ ನೀವು ಯಾವ ತೋಟ ಇದೆ ನಿಮ್ಮದು ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಮಾವಿನ ತೋಟನ, ತೆಂಗಿನ ತೋಟನ, ಅಡಿಕೆ ತೋಟನ. ಸೊ ಈಗ ಮಾವಿನ ತೋಟ, ತೆಂಗಿನ ತೋಟ ಎರಡರದ್ದು ನೋಡೋದಾದ್ರೆ ನೋಡಿ, ಇವೆರಡರದ್ದು ಅಂತರ ಬಂದ್ಬಿಟ್ಟು ನಿಮಗೆ 30 ಅಡಿ ಇರೋದ್ರಿಂದ ನೀವೊಂದು 5.5 ಅಡಿಯಿಂದ 6 ಅಡಿ ಟ್ರ್ಯಾಕ್ಟರ್ಗಳನ್ನ ತಗೊಳೋದು ಒಳ್ಳೇದು. ಅಂದರೆ ಈಗ 39 HP ಇಂದ 45 HP ಟ್ರ್ಯಾಕ್ಟರ್ಗಳನ್ನ ನೀವು ತಗೋಬೋದು. ಇಲ್ಲ ನೀವು ಓನ್ ಯೂಸ್ ಮಾಡ್ತೀರಾ ಅಂತಂದರೆ ಈಗ 32 HP ಟ್ರ್ಯಾಕ್ಟರ್ಗಳನ್ನ ಕೂಡ ನೀವು ತಗೋಬೋದು. ನಿಮ್ಮ ಅಡಿಕೆ ತೋಟಕ್ಕೆ ಯಾವ ಟ್ರ್ಯಾಕ್ಟರ್ ಸೂಕ್ತ ಅಂತ ನೋಡೋದಾದ್ರೆ ಬೆಳೆಗ ಅಂತರ ನೋಡಬೇಕಾಗುತ್ತೆ. ಅಂದರೆ ಈಗ 9 ಅಡಿ ಇತ್ತು ಅಂತ ಅನ್ಕೊಳ್ಳಿ ನಿಮ್ಮ ಬೆಳೆ ಅಂತರ ಅಡಿಕೆ, ಅವಾಗ ನೀವು 39 HP ಇಂದ 45 HP ಟ್ರ್ಯಾಕ್ಟರ್ಗಳನ್ನ ತಗೋಬೋದು. ಅಂದರೆ ಈ ಟ್ರ್ಯಾಕ್ಟರ್ಗಳ ಅಗಲ ಬಂದ್ಬಿಟ್ಟು ನಿಮಗೆ 5.5 ಇಂದ 6 ಅಡಿ ಇರ್ತವೆ. ಹಂಗಾಗಿ ನೀವು 9 ಅಡಿ ಅಂತರದ ಬೆಳೆಗಳಲ್ಲಿ ಈ ಟ್ರ್ಯಾಕ್ಟರ್ಗಳನ್ನ ತಿರುಗಿಸ್ಕೋಬೋದು. ಇಲ್ಲ ನಿಮ್ಮ ಬೆಳೆ ಅಡಿಕೆ ಬಂದ್ಬಿಟ್ಟು 8 ಅಡಿ ಇತ್ತು ಅಂತ ಅನ್ಕೊಳ್ಳಿ, ಇವಾಗ ನೀವು 4.5 ಅಡಿಯಿಂದ 5 ಅಡಿ ಟ್ರ್ಯಾಕ್ಟರ್ಗಳನ್ನ ತಗೋಬೇಕಾಗುತ್ತೆ. ಉದಾಹರಣೆಗೆ ಈಗ ಸೋನಾಲಿಕಾ DI 32 ಇದೆ, ಮಹೇಂದ್ರ 265 ಆರ್ಚರ್ಡ್ ಇದೆ, ಅದು ಬಿಟ್ಟರೆ ಟ್ರ್ಯಾಕ್ ಸ್ಟಾರ್ 531 ಇದೆ. ಈ ಥರ ಟ್ರ್ಯಾಕ್ಟರ್ಗಳನ್ನ ತಗೋಬೇಕಾಗುತ್ತೆ. ಹಾಗೆ ಟ್ರಾಲಿ ಪರ್ಪಸ್ಸು ಯಾವ ಟ್ರ್ಯಾಕ್ಟರ್ ತಗೊಳೋದು ಬೆಸ್ಟು ಅಂತ ನೋಡೋದಾದರೆ ನೋಡಿ, ಟ್ರಾಲಿಲಿ 2 ಥರ, ಲೈಟ್ ವೆಯ್ಟ್ ಯೂಸ್ ಮಾಡ್ತಿದ್ದೀರಾ, ಹೆವಿ ಲೋಡ್ ಯೂಸ್ ಮಾಡ್ತಿದ್ದೀರಾ. ಸೊ ಈಗ ಲೈಟ್ ವೆಯ್ಟ್ ಬಂದರೆ ಈಗ ಕನ್ಸ್ಟ್ರಕ್ಷನ್ನು, ಸೊ ಸೆಂಟ್ರಿಂಗ್ ಮೆಟೀರಿಯಲ್ ತುಂಬ್ಕೊಂಡೋಗಿ ತಗೊಂಬರೋದು, ಅಂದರೆ ರೋಡಲ್ಲೇ ಬರೋ ಅಂಥ ಮೆಟೀರಿಯಲ್ಗಳು, ಅಂದರೆ M-ಸ್ಯಾಂಡ್ ತುಂಬ್ಕೊಂಡು ಹೋಗೋದು, ಈ ಥರಕ್ಕೆ ಬಂದ್ಬಿಟ್ಟು ನೀವು 35 HP ಇಂದ 40 HP ಟ್ರ್ಯಾಕ್ಟರ್ ತೊಗೊಳೋದು ಒಳ್ಳೆಯದು. ಯಾಕಂದರೆ ಡೀಸೆಲ್ ಅವರೇಜು ಚೆನ್ನಾಗಿರುತ್ತೆ. ಇಲ್ಲ ನೀವು ಹೆವಿ ಲೋಡ್ ಹೊಡಿತಿದ್ದೀರಾ, ಆಲೇಜು ಅಂದರೆ ಕಬ್ಬಿನ ಲೋಡ್ ಹೊಡಿತಿದ್ದೀರಾ, ಕ್ವಾರಿಯಿಂದ ಕಲ್ಲು ತುಂಬ್ಕೊಂಬರ್ತಿದ್ದೀರಾ, ಈ ಥರ ಯೂಸ್ ಮಾಡ್ತೀರಾ ಅಂದಾಗ ನೀವು 50 HP ಮೇಲ್ಪಟ್ಟ ಟ್ರ್ಯಾಕ್ಟರ್ಗಳು ತಗೊಂಡ್ರೆ ಒಳ್ಳೇದು. ಯಾವ ಕಂಪ್ನಿ ಟ್ರ್ಯಾಕ್ಟರ್ ತಗೊಳೋದು ಒಳ್ಳೇದು ಅಂತ ನೋಡೋದಾದ್ರೆ ನಿಮ್ಮ ಏರಿಯಾದಲ್ಲಿ ಯಾವ ಟ್ರ್ಯಾಕ್ಟರ್ನ ಶೋರೂಮಲ್ಲಿ ಸರ್ವಿಸು ಚೆನ್ನಾಗಿದೆ ಆ ಟ್ರ್ಯಾಕ್ಟರ್ನ ತಗೊಳೋದು ಒಳ್ಳೇದು. ನೋಡಿ, ಟ್ರ್ಯಾಕ್ಟರ್ಗಳು ಸಮಸ್ಯೆ ಬರಲ್ಲ ಅಂತಲ್ಲ, ಸಮಸ್ಯೆ ಬಂದರೆ ಎಷ್ಟು ಬೇಗ ಅದನ್ನ ಪರಿಹರಿಸ್ತಾರೆ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಸರ್ವಿಸು ಯಾವ ಶೋರೂಮಲ್ಲಿ ಚೆನ್ನಾಗಿದೆ ಆ ಟ್ರ್ಯಾಕ್ಟರ್ಗಳನ್ನ ತಗೊಳೋದು ಒಳ್ಳೇದು. ಹಾಗೆ ಭತ್ತದ ಗದ್ದೆ ಕೆಲಸಕ್ಕೆ ನೋಡೋದಾದರೆ ನಿಮಗೆ 4 ವೀಲ್ ಡ್ರೈವ್ಗಳು ಬೇಕಾಗ್ತವೆ. ಸೊ ಅಲ್ಲಿ ಬಂದ್ಬಿಟ್ಟು ನಿಮಗೆ 40 HP ಇಂದ 45 HP ಟ್ರ್ಯಾಕ್ಟರ್ಸ್ಗಳು ಸಾಕಾಗುತ್ತೆ. ನೋಡಿ, ಹಾಗೆ ಟ್ರ್ಯಾಕ್ಟರ್ ತಗೊಳಕ್ಕೆ ಏನೇನು ಡಾಕ್ಯುಮೆಂಟ್ಸು ಬೇಕು ಅಂತ ನೋಡೋದಾದರೆ ಒಂದು ಬಂದ್ಬಿಟ್ಟು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮತ್ತು ವೈಟ್ ಬೋರ್ಡು ರಿಜಿಸ್ಟ್ರೇಷನ್ ಆಗಬೇಕು ಅಂತಂದರೆ ನೀವು ವ್ಯವಸಾಯ ದೃಢೀಕರಣ ಪತ್ರನ ತಗೊಬರ್ಬೇಕಾಗುತ್ತೆ. ಸೊ ಅದೇನಾದ್ರು ಇಲ್ಲ ಅಂತಂದರೆ ನೀವು ಕುಟುಂಬ ದೃಢೀಕರಣ ಪತ್ರ ಕೊಟ್ಟು ಕೂಡ ನೀವು ವೈಟ್ ಬೋರ್ಡಲ್ಲಿ ರಿಜಿಸ್ಟ್ರನ್ನ ಮಾಡಿಸ್ಕೋಬೋದಾಗುತ್ತೆ. ಇಲ್ಲ ಅಂದರೆ ಯೆಲ್ಲೋ ಬೋರ್ಡ್ ಆಗಿ ಟ್ರ್ಯಾಕ್ಟರು ರಿಜಿಸ್ಟರ್ ಆಗುತ್ತೆ. ನೋಡಿ, ನೀವೇನಾದರೂ ಕೃಷಿ ಕೆಲಸಕ್ಕೆ ಜಾಸ್ತಿ ಟ್ರ್ಯಾಕ್ಟರ್ನ ಯೂಸ್ ಮಾಡ್ತೀರಾ ಅಂತಂದರೆ ನೀವು 45 HP ಇಂದ 50 HP ಟ್ರ್ಯಾಕ್ಟರ್ ತಗೊಳೋದು ಒಳ್ಳೆಯದು. ಯಾಕೆ ಅಂತಂದರೆ 45 HP ಇಂದ 50 HP ಟ್ರ್ಯಾಕ್ಟರಲ್ಲಿ ಪವರು ಜಾಸ್ತಿ ಇರುತ್ತೆ. ಹಾಗೆ ತೋಟಗಾರಿಕೆ ಅಂತಂದರೆ ತೋಟಗಾರಿಕೆಯಲ್ಲಿ ನೀವು ನಿಮ್ಮ ತೋಟದ ಅಂತರ ಬೆಳೆಗಳು ಎಷ್ಟಿದೆ ಅನ್ನೋದನ್ನು ನೋಡಿ ಟ್ರ್ಯಾಕ್ಟರ್ಗಳನ್ನ ತಗೋಬೇಕಾಗುತ್ತೆ. ಸೊ ನಿಮ್ಮ ಬೆಳೆಯ ಅಂತರ 9 ಅಡಿ ಇದೆಯಾ, 8 ಅಡಿ ಇದೆಯಾ, 7 ಅಡಿ ಇದೆಯಾ,
6 ಅಡಿ ಇದೆಯಾ, ಈ ಥರ ಬೆಳೆಗಳ ಅಂತರದ ಆಧಾರದ ಮೇಲೆ ನೀವು ಟ್ರ್ಯಾಕ್ಟರ್ಗಳನ್ನ ತಗೋಬೇಕಾಗುತ್ತೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ಟ್ರಾಲಿ ಪರ್ಪಸ್ಸು. ನೀವು ಟ್ರಾಲಿ ಪರ್ಪಸ್ಸಲ್ಲಿ ಲೈಟ್ ವೆಯ್ಟ್ ಓಡಿಸ್ತಿದ್ದೀರಾ, ಹೆವಿ ಲೋಡ್ ಓಡಿಸ್ತಿದ್ದೀರಾ ಅನ್ನೋದನ್ನ ನೋಡಿ ನೀವು ಟ್ರ್ಯಾಕ್ಟರ್ ತೊಗೊಳೋದು ಒಳ್ಳೆಯದು. ಹಾಗೆ ಟ್ರ್ಯಾಕ್ಟರ್ನ ರೀಸೇಲ್ ವ್ಯಾಲ್ಯೂ ನಾನಂತೂ ಅದನ್ನು ಕನ್ಸಿಡರ್ ಮಾಡಲ್ಲ. ಯಾಕೆಂದರೆ ಯಾವುದೇ ಟ್ರ್ಯಾಕ್ಟರ್ನ ನೀವು ತಗೊಂಡೋಗಿ ಅದೇ ಬೆಲೆಗೆ ಮಾರೋಕ್ಕಾಗಲ್ಲ. ನೀವು ತಗೊಂಡಿರೋ ಬೆಲೆಗೆ ನೀವು ಆ ಟ್ರ್ಯಾಕ್ಟರ್ಗಳನ್ನ ಮಾರೋಕ್ಕಾಗಲ್ಲ. ಮಿನಿಮಮ್ ಒಂದು ಯಾವುದೇ ಟ್ರ್ಯಾಕ್ಟರ್ ತಗೊಂಡ್ರೂ 1 ಲಕ್ಷ ಕಟ್ ಆಫ್ ಆಗೇ ಆಗುತ್ತೆ. ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಇನ್ನೂ ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಅನ್ನದಾತ ಸುಖೀಭವ. ಧನ್ಯವಾದಗಳು.